ಖ್ಯಾತ ಸವಣೂರು ವಿಳೆದೆಲೆಗೆ ತಟ್ಟಿದ ವಿಪರೀತ ಚಳಿಯಿಂದ ವಿಳೆದೆಲೆ ಬೆಳೆಗೆ ಬೆಂಕಿ ರೋಗ ಕಾಣಿಸ್ಕೊಳ್ತಾ ಇದೆ. ಚಳಿಯಿಂದಾಗಿ ವಿಳೆದೆಲೆಗೆ ಇದೀಗ ಬೆಂಕಿ ರೋಗ ಕಾಣಿಸ್ಕೊಳ್ತಾ ಇರುವಂಥದ್ದು ರೈತರಿಗೆ ಎದುರಾಗಿದೆ. ಇದರಿಂದ ಸಂಕಷ್ಟ. ಬೆಂಕಿ ರೋಗದಿಂದಾಗಿ ಬಳ್ಳಿಯಲ್ಲೇ ವಿಳೆದೆಲೆಗೆ ಹಾನಿ ಆಗ್ತಾ ಇದೆ. ಉತ್ತಮ ಬೆಳೆ ಇದ್ರೂ ಕೂಡ ಬೆಳೆ ಇಲ್ಲದೆ ರೈತರೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ಭಾಗ ವಿಳೆದೆಲೆ ಬೆಳೆಗೆ ಅಂತಾನೆ ಖ್ಯಾತಿಯನ್ನು ಪಡ್ಕೊಂಡಿರೋದು. ಸವಣೂರು ವಿಳೆದೆಲೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಅನ್ನೋದಕ್ಕಿದೆ. ಪಾಕಿಸ್ತಾನದ ಕರಾಚಿಗೂ ಕೂಡ ರಫ್ತಾಗ್ತಾ ಇತ್ತು ಸವಣೂರು ವಿಳೆದೆಲೆ. ಆದರೆ ಈಗ ಈ ಥರದೊಂದು ಪರಿಸ್ಥಿತಿ ಎದುರಾಗಿದೆ. ಬೆಂಕಿ ರೋಗ ಕಾಣಿಸ್ಕೊಳ್ತಾ ಇರೋದು. ಇದರಿಂದ ಬೆಳೆಯೆಲ್ಲ ಹಾನಿ ಆಗ್ತಾ ಇದೆ. ರೈತರು ಇದನ್ನು ನಂಬ್ಕೊಂಡಿದ್ರಲ್ಲ ಪಾಪ ಕಂಗಾಲಾಗಿದ್ದಾರೆ. ನೋಡಿ, ಪಾಕಿಸ್ತಾನದ ಕರಾಚಿಗೂ ಕೂಡ ರಫ್ತಾಗ್ತಾ ಇತ್ತು ಸವಣೂರು ವಿಳೆದೆಲೆ ಅಂತಂದರೆ ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದು ವಿಪರೀತ ಚಳಿ ಅಲ್ವಾ ಇವಾಗ. ಈ ವಿಪರೀತ ಚಳಿಯಿಂದ ಈ ಸಮಸ್ಯೆ ಎದುರಾಗಿರೋದು. ರೈತರು ಇದೀಗ ಕಂಗಾಲಾಗಿದ್ದಾರೆ, ಬೇಸರ ಹೊರ ಹಾಕ್ತಾ ಇದ್ದಾರೆ. ಏನಿಲ್ರಿ, ಇದು ಚಳಿಗೆ ಕೈಬಳ್ಳಿ ಎಲ್ಲ ಉದುರಾಗುತ್ತಾವ್ರಿ. ಆಮೇಲೆ ಬಳ್ಳಿ ಎಲ್ಲಿ ಇಲ್ರಿ, ಎಲ್ಲಿ ಹೊಡ್ಯಾಗತ್ತಿಲ್ರಿ. ಇದು ಸಮಸ್ಯೆ ರೀ. ಚಳಿ ಜಾಸ್ತಿ ಆಗಿಬಿಟ್ಟೈತ್ರಿ ಈ ವರ್ಷ. ರೋಗ ಬರ್ತಾವ್ರಿ, ಬೂದಿ ರೋಗ ಅಂತ್ರಿ. ಆಮೇಲೆ ಇದು ತರಕ್ಕಂತ ಬರ್ತೈತ್ರಿ. ಚಳಿ ಜಾಸ್ತಿ ಆಗಿತ್ತು ರೀ. ಹೌದು ರೀ. ಈ ವರ್ಷನೂ ಆಗಿತ್ತು ರೀ ಸಾಲ. ಮತ್ತು ಇಲ್ಲೇ ನಮ್ಗೆ ಹೆಂಗೆ ಆಗಿದ್ದಿಲ್ಲ ರೀ. ಇದ್ದಾರೆ ಹೋದ ವರ್ಷ ಸ್ವಲ್ಪ ಚಲೋ ಇತ್ತು ರೀ ರೈಟ್. ಈ ವರ್ಷ ರೈಟೇ ಇಲ್ರಿ, ಎಲ್ಲಿನೂ ಹೊಡ್ಯಾಗತ್ತಿಲ್ಲ ರೀ. ಡಿಮ್ಯಾಂಡ್ ಇದೆ ಈಗ ಡಿಮ್ಯಾಂಡ್ ಇಲ್ರಿ, ಅಷ್ಟೇನು ಡಿಮ್ಯಾಂಡ್ ಇಲ್ರಿ. ಎಲ್ಲಿದು ಮಾರ್ಕೆಟ್ಗೆಲ್ಲ ಇಲ್ಲೇ ಇದು ಮಾಡ್ತಾ ಇದೆ. ಇಲ್ಲೇ ಮಾರ್ಕೆಟ್, ನಮ್ಮ ಸವಣೂರಿನಲ್ಲಿ ಮಾರ್ಕೆಟ್. ಎಲ್ಲರದ್ದು ಇದೇ ಪರಿಸ್ಥಿತಿ ಆಗಿದೆ. ಎಲ್ಲ ಇದು ಪರಿಸ್ಥಿತಿ ರೀ. ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ. ಈಗ ಜಾಸ್ತಿ ಆಗೈತೆ ರೀ. ಚಳಿ ಜಾಸ್ತಿ ಆಗಿ ಹಿಂಗಾಗಿದ್ರಿ. ಇದು ಹಿಂಗೆ ಚಳಿ ಜಾಸ್ತಿ ಆದ್ರೆ ರೀ ಸರ ಬಳ್ಳಿ ಹೋಗೋದು ಚಾನ್ಸ್ ಐತ್ರಿ. ಬಳ್ಳಿ ಹೋಗೋದು ಚಾನ್ಸ್ ಐತಿ. ಭಾಳ ಲಾಸ್ ಆಕೈತೆ ರೀ. ಈಗ ಇಲ್ಲಾಂದ್ರೆ ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ಸಾಲ ಆಗೈತೆ ರೀ. ಒಂದು 7-6 ತಿಂಗಳನ್ಯಾಗ ರೀ. 5 ಲಕ್ಷ 6 ಲಕ್ಷ ರೂಪಾಯಿ ಸಾಲನ ಆಗೈತೆ ರೀ. ಬಳ್ಳಿ ಹೋಗೋದು ಚಾನ್ಸ್ ಐತೆ ರೀ. ಮುಂದೇನು ರೀ ಅದ ನೋಡೋದು ರೀ. ನೀವು ಎಷ್ಟು ಎಕರೆದಲ್ಲಿ ಎಲ್ಲಿ ಬೆಳೆದಿದ್ದೀರಿ? 1.5 ಎಕರೆನೇ ಐತೆ ರೀ. ಎಷ್ಟು ಬಳ್ಳಿ ಇದಾವೆ? ಇದು 7,000 8,000 ಇದಾವೆ ರೀ. ಮಾರ್ಕೆಟ್ನಲ್ಲಿ ರೈಟ್ 7,000 ರೂಪಾಯಿ ಚಲೋ ಇಲ್ಲಿ ರೀ. 8,000 ರೂಪಾಯಿ ಐತೆ ರೀ. ಅದರ ಎಡಾದ ಇಲ್ಲಿ ಅಂದ್ರೆ ಸ್ವಲ್ಪ ಅದ್ರಾಗ 3,000 ಅಂಟಿಗೆ 4,000 ಅಂಟಿಗೆ ಐತೆ ರೀ. ನಡೀತೈತಿ. ಎಲ್ಲಿ ಹಂಗೆ ಡಿಪೆಂಡ್ ರೀ. ಏನಿಲ್ಲ ರೀ ಇದು.